ಗಲಾಟೆ ಆಗ್ತಾ ಇದ್ದಾಗಲೋ ಅಥವಾ ಮನೆಯಲ್ಲಿ ಕಳ್ಳತನವಾಗಿದ್ದಾಗಲೋ ಪೊಲೀಸರಿಗೆ ಕರೆ ಮಾಡಿ ಕರೆಸೋದನ್ನು ನಾವು ನೋಡಿದ್ದೀವಿ. ಆದರೆ ಮನೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದೆ, ಎತ್ತಬೇಕು ಅಂಥೇಳಿ ಪೊಲೀಸರಿಗೆ ಕರೆ ಮಾಡಿದಂತಹ ಪ್ರಸಂಗವೊಂದು ನಡೆದಿದೆ ಕಲಬುರಗಿಯಲ್ಲಿ. ಹೌದು, ಕಲಬುರಗಿ ನಗರದಲ್ಲಿ ನಡೆದಂತಹ ವಿಚಿತ್ರ ಪ್ರಸಂಗ ಇದು. ಮನೆ ಮುಂದೆ ಸತ್ತು ಬಿದ್ದ ಹೆಗ್ಗಣವನ್ನು ಎತ್ತೋದಕ್ಕೆ ಪೊಲೀಸರೇ ಬರಬೇಕಾಯ್ತು. 3 ದಿನದಿಂದ ಮನೆ ಮುಂದೆ ಸತ್ತು ಬಿದ್ದಂತಹ ಹೆಗ್ಗಣ ಪಾಲಿಕೆ ಅಧಿಕಾರಿಗಳಿಗೆ ಕರೆ ಮಾಡಿ ಮಹಿಳೆ ತಿಳಿಸಿದ್ರಂತೆ. 3 ದಿನ ಕಳೆದರೂ ಪಾಲಿಕೆ ಅಧಿಕಾರಿಗಳು ಮನೆಯತ್ತ ಬಂದಿಲ್ಲ, ಇವರ ಕರೆಗೆ ಸ್ಪಂದಿಸಿಲ್ಲ. ಕೊನೆಗೆ 112ಗೆ ಕರೆ ಮಾಡಿದ್ದಾರೆ, ಪೊಲೀಸರಿಗೆ ಕರೆ ಮಾಡಿದ್ದಾರೆ ಮಹಿಳೆ. ಪಾಪ ಪೊಲೀಸರು ಮನೆ ಮಳಿ ಬಂದು ಸತ್ತು ಬಿದ್ದಂಥ ಹೆಗ್ಗಣವನ್ನು ಪೊಲೀಸರು ಎತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಗ್ಗಣವನ್ನು ಎತ್ತೋದು ಅಷ್ಟು ದೊಡ್ಡ ಕೆಲಸನಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ನೋಡಿ, ಪೊಲೀಸರನ್ನು ಹೆಂಗೆಲ್ಲ ಜನ ಬಳಸ್ಕೊಳ್ತಿದ್ದಾರೆ ಅಂಥೇಳಿ. ಮನೆ ಮುಂದೆ ಸತ್ತು ಬಿದ್ದಂಥ ಹೆಗ್ಗಣವನ್ನು ಎತ್ತೋದಕ್ಕೆ ಪೊಲೀಸರನ್ನು ಕರೆದ್ರಂತೆ. ಪಾಪ ಪೊಲೀಸರು ಅನಿವಾರ್ಯ ಹೋಗಲೇಬೇಕಾಯಿತು. ಮಹಿಳೆ ಹೇಳಿದ್ದಕ್ಕೆ ಆ ಹೆಗ್ಗಣವನ್ನು ಎತ್ತಿ ಬಿಸಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಕಳ್ಳತನವಾದಾಗಲೋ ಮನೆ ಮುಂದೆ ಗಲಾಟೆ ಆದಾಗಲೋ ಕರೆ ಮಾಡಿ ಕರೆದಿದ್ರೆ ಒಂದಿಷ್ಟು ಕ್ರೈಮ್ ರೇಟ್ಗಳನ್ನಾದರೂ ಪೊಲೀಸರು ಕಡಿಮೆ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಮೊದಲೇ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಈ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಂಬಿಟ್ರೆ ಹೆಂಗೆ ಅಂತ. ಬೆಂಗಳೂರಿನಲ್ಲಿ ಮಳೆ ಬಂದರೆ ಎಷ್ಟೋ ರಸ್ತೆಗಳಲ್ಲಿ ನೀರನ್ನು ಸರಾಗವಾಗಿ ಹರಿಯುವಂತೆ ಮಾಡುವಂಥದ್ದು ಕೂಡ ಟ್ರಾಫಿಕ್ ಪೊಲೀಸರೇ. ಈ ಕಲಬುರಗಿಯಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಏನಿದು ವಿಚಿತ್ರ ಅಂಥೇಳಿ? ಒಂದು ಹೆಗ್ಗಣವನ್ನೇ ಎತ್ತೋದಕ್ಕೆ ಪೊಲೀಸರನ್ನು ಕರೆಸಿದ್ದಾರೆ ಅಂದರೆ ಏನು ಹೇಳಬೇಕು ಇವರಿಗೆ ಅಂತ? ಪ್ರೇಮ್ ಕುಮಾರ್, ಸತ್ಯ ಕಲಬುರಗಿಯಲ್ಲಿ ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ಮನೆ ಮುಂದೆ ಹೆಣ ಬಿದ್ರು ಪೊಲೀಸರನ್ನೇ ಕರೆಸಬೇಕು, ಹೆಗ್ಗಣ ಸತ್ತು ಬಿದ್ರು ಪೊಲೀಸರನ್ನೇ ಕರೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿರುವಂತಹ ಅಧಿಕಾರಿಗಳ ದಿವ್ಯ ನಿರ್ಲಕ್ಷಣೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ SIಗಳು, ಸ್ಯಾನಿಟರಿ ಇನ್ಸ್ಪೆಕ್ಟರ್ಗಳು ಯಾವ ಪರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಹಿಡಿದಂತಹ ಜೀವಂತ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಖಾದ್ರಿ ಚೌಕ್ ಬಳಿ ಏನಂದ್ರೆ ಹೆಗ್ಗಣ ಬಿದ್ದು ಸತ್ತಿದೆ ಅಂತ ಹೇಳಿ ಆ ಒಂದು ಮಹಿಳೆ ಏನಂದ್ರೆ ಪಾಲಿಕೆ ಅಧಿಕಾರಿಗಳ ಒಂದು ಗಮನಕ್ಕೆ ತರ್ತಾರೆ, ಅಲ್ಲಿರುವಂತಹ ಸಿಬ್ಬಂದಿಗಳ ಗಮನಕ್ಕೂ ಕೂಡ ತರ್ತಾರೆ. ಆದ್ರೆ ಅವರ ಗಮನಕ್ಕೆ ತಂದು 3 ದಿನ ಕಳೆದ್ರು ಕೂಡ ಯಾವ ಒಂದು ಪಾಲಿಕೆಯ ಸಿಬ್ಬಂದಿಗಳು ಕೂಡ ಆ ಒಂದು ಹೆಗ್ಗಣವನ್ನ, ಸತ್ತು ಬಿದ್ದಂತ ಹೆಗ್ಗಣವನ್ನ ತೆಗೆಯುವಂತಹ ಕೆಲಸಕ್ಕೆ ಮುಂದಾಗಲಿಲ್ಲ. ಅದಾದ ಬಳಿಕ ಅನಿವಾರ್ಯವಾಗಿ ಏನಂದ್ರೆ ನಿನ್ನೆ ಮಧ್ಯಾಹ್ನದ ಸುಮಾರಿಗೆ 112ಗೆ ಆ ಮಹಿಳೆ ಕರೆ ಮಾಡ್ತಾಳೆ. ಈ ರೀತಿಗೆ ನಮ್ಮ ಮನೆ ಮುಂಭಾಗದಲ್ಲಿ ಹೆಗ್ಗಣ ಸತ್ತು ಬಿದ್ರು ಕೂಡ ಯಾರು ಬರ್ತಾ ಇಲ್ಲ ಅಂತ. ಸೊ 112ಗೆ ಒಂದು ಕರೆ ಯಾವ್ದಾದ್ರು ಹೋದ್ರೆ ಅದನ್ನ ಹೋಗಿ ರೀಚ್ ಮಾಡುವಂತಹ ಕೆಲಸವೇ 112ಆಗಿರುತ್ತೆ. ಸೊ ಹೀಗಾಗಿ ಅನಿವಾರ್ಯವಾಗಿ ಪಾಪ ಪೊಲೀಸರು ಏನಂದ್ರೆ 112ಗೆ ಕರೆ ಬಂದ ಹಿನ್ನೆಲೆಯಲ್ಲಿ ಆ ಒಂದು ಸತ್ತು ಬಿದ್ದಂತ ಹೆಗ್ಗಣದ ಒಂದು ಏನು ಕರೆ ಮಾಡಿದ್ರು ಆ ಮಹಿಳೆಗೆ ಕಾಂಟ್ಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಹೆಗ್ಗಣ ತೆಗೀರಿ ಅಂತ ಹೇಳಿದಂತಹ ಒಂದು ಪ್ರಸಂಗ ಕೂಡ ನಡೀತು. ಅದಾದ ಬಳಿಕ ಹೆಗ್ಗಣ ಪೊಲೀಸರೇ ರಿಮೂವ್ ಮಾಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.